ಒಂದು ಪಕ್ಷದ ನೇತೃತ್ವದ ಸರ್ಕಾರ ಇರೋ ಸಂದರ್ಭದಲ್ಲಿ ಕೈಗೆತ್ತಿಕೊಳ್ಳಲಾಗುವ ಪ್ರಾಜೆಕ್ಟ್ಗಳು ಯೋಜನೆಗಳ ಬಗ್ಗೆ ಆಗ ವಿರೋಧ ಪಕ್ಷದಲ್ಲಿ ಇರತಕ್ಕಂಥ ಪಕ್ಷಗಳು ವಿರೋಧ ಮಾಡೋದು, ರಾಜಕೀಯ ಮೇಲಾಟಗಳಾಗೋದು ಇದೆಲ್ಲವೂ ಸಹಜವೇ. ಆದರೆ ನ್ಯಾಯಾಲಯಗಳ ಅಬ್ಸರ್ವೇಷನ್ ಇದು ರಾಜಕೀಯದ ಹೊರತಾಗಿರುವಂಥದ್ದು. ಅದರಲ್ಲೂ ಎಸ್ಪೆಷಲಿ ಈ ಯೋಜನೆಗಳಿಗೆ ಭೂಸ್ವಾಧೀನ ಪ್ರಕ್ರಿಯೆ ಅನ್ನೋದು ಪ್ರತಿ ಯೋಜನೆಯಲ್ಲೂ ಕೂಡ ಇಟ್ಸ್ ಅ ಕಾಂಪ್ಲಿಕೇಟೆಡ್ ಮ್ಯಾಟರ್. ಅದರಲ್ಲೂ ಕೂಡ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಅನ್ನೋದು ಕಂಡು ಬಂದಾಗ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದು ಕಂಡು ಬಂದಾಗ ಕೋರ್ಟ್ಗಳು ಸಹಜವಾಗಿ ಇಂಥ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೆ. ಅದಕ್ಕೆ ಬಹುಶಃ ಈ ನೈಸ್ ಯೋಜನೆ ಕೂಡ ಒಂದು ಉದಾಹರಣೆಯಾಗಿ ಮುಂದೆ ನಿಂತಿದೆ ಅಂತ ಹೇಳಿ ನನ್ನ ಕಲೀಗ ವೀರೇಂದ್ರ ಒಪ್ಪಂದ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಹೆಸರು ಮಾತ್ರ ನೈಸ್ ಅಷ್ಟೇ, ಆದರೆ ಪ್ರಾಜೆಕ್ಟ್ನಲ್ಲಿ ನೈಸ್ ಅನ್ನುವಂಥದ್ದು ಏನೂ ಇಲ್ಲ, ಕೇವಲ ಮೈನಸ್ ಪಾಯಿಂಟ್ ಅಷ್ಟೇ. ಇಂಥದ್ದೊಂದು ಸೀರಿಯಸ್ ಅಬ್ಸರ್ವೇಷನ್ ನ್ಯಾಯಾಲಯ ಮಾಡಿದೆ ಅಂತಂದರೆ ಸಾಕಷ್ಟು ಎಡವಟ್ಟುಗಳು, ಸಾಕಷ್ಟು ಲೋಪದೋಷಗಳು ಸಹಜವಾಗೇ ಇದೆ ಅಂತ ಹೇಳಿ ನಾವು ಪರಿಗಣಿಸ್ಬೋದು ಅಂತ. ಸ್ಮಿತಾ, ನೋಡಿ, ನೀವು ಹೇಳಿದ್ರಲ್ಲ ಹೈಕೋರ್ಟ್ನ ಅಬ್ಸರ್ವೇಷನ್, ಅವರು ಅದರಲ್ಲಿ ಹೇಳ್ತಾರೆ, ಕೋರ್ಟ್ ಮಾಡ್ತಾರೆ, ನಥಿಂಗ್ ನೈಸ್ ಅಂತ. ನೈಸ್ ಯೋಜನೆ ಹೆಸರು ಮಾತ್ರ ನೈಸ್, ನಥಿಂಗ್ ನೈಸ್, ಮತ್ತು ಉಳಿದಿದ್ದು ಯಾವುದು ಕೂಡ ಅಲ್ಲಿ ಒಳ್ಳೆಯದು ಅನ್ನೋದು ಕಾಣಿಸ್ತಾ ಇಲ್ಲ, ಪ್ರಾಜೆಕ್ಟೇ ಇಲ್ಲ ಅನ್ನುವ ಅರ್ಥದಲ್ಲಿ. ಅಂದರೆ ನೀವು ಯೋಚನೆ ಮಾಡ್ತಾ ಹೋದರೆ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಲೇ ಇಲ್ಲ ಅಂತ 20,000ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಸ್ವಾಧೀನದಲ್ಲಿ ಇಟ್ಕೊಂಡು ಇವತ್ತಿಗೂ ಅವರ ಕೈಯಲ್ಲಿದೆ, ಸ್ವಾಧೀನದಲ್ಲಿದೆ. ಟೌನ್ಶಿಪ್ಗೆ ಅಂತ 1,600 ಎಕರೆ ಇಲ್ಲೇ ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 5 ಟೌನ್ಶಿಪ್ ಈ ಪ್ರಾಜೆಕ್ಟ್ನಲ್ಲಿ ಇದ್ದದ್ದು. 1,600 ಎಕರೆ ಬರೀ ಟೌನ್ಶಿಪ್ಗೆ. ಸೊ ಇಷ್ಟೆಲ್ಲ ಭೂಮಿಯನ್ನು ಸ್ವಾಧೀನದಲ್ಲಿ ಇಟ್ಕೊಂಡು ಹೋಗಿ ಕೇಳಿದ್ರೆ ಏನಂತಾರೆ, ಕೋರ್ಟಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ, ಭೂಮಿನ ವಾಪಸ್ ಪಡಿಲಿಕ್ಕೂ ಆಗ್ತಾ ಇಲ್ಲ. ಸೊ ಅದೇ ಕಾರಣಕ್ಕಾಗಿ ಈಗ ಹೈಕೋರ್ಟ್ ಈ ನಿರ್ದೇಶನವನ್ನು ಕೊಟ್ಟಿರುವಂಥದ್ದು, ಒಂದು ಸ್ವತಂತ್ರ ತನಿಖೆ ಆಗಬೇಕು, ಹಾಗೆ ಫೊರೆನ್ಸಿಕ್ ಆಡಿಟ್ ಆಗಬೇಕು ಅನ್ನುವಂಥ ನಿರ್ದೇಶನವನ್ನು ಕೊಟ್ಟಿರುವಂಥದ್ದು. ಅದೇ ಹಿನ್ನೆಲೆಯಲ್ಲಿ ಈಗ ಇದು ತುಂಬ ರೆಲೆವೆಂಟ್ ಆಗಿರುವಂಥದ್ದು. ನೋಡಿ, ನಿಮಗೆ ಚೆನ್ನಾಗಿ ಗೊತ್ತಿದೆ, ಇವತ್ತು ನೆನ್ನೆದಲ್ಲ ಇದು, 90ರ ದಶಕದ ಮಧ್ಯಭಾಗದಿಂದಲೂ ಕೂಡ ಈ ಯೋಜನೆಯ ಬಗ್ಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ, ಅದು ಆರಂಭದಲ್ಲಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗಲೇ ಆರಂಭಗೊಂಡಂತಹ ಯೋಜನೆ, ಕೊನೆಗೆ ಅದೇ ದೇವೇಗೌಡರೇ ಈ ನೈಸ್ ವಿರುದ್ಧ BMIC ಪ್ರಾಜೆಕ್ಟ್ನಲ್ಲಿ ಅಕ್ರಮಗಳು ನಡೀತಾ ಇದೆ ಅನ್ನೋದರ ವಿರುದ್ಧ ಒಂದು ಸುದೀರ್ಘವಾದ ಹೋರಾಟವನ್ನು ಮಾಡುವವರೆಗೂ ಹೋಯಿತು. ಇನ್ನು ನೀವು ಪ್ರತಿ ಸರ್ಕಾರ ಬಂದಾಗಲೂ ನೋಡ್ತಾ ಹೋದರೆ ಸ್ಮಿತಾ, ಪ್ರತಿ ಸರ್ಕಾರ ಬಂದಾಗಲೂ ಒಂದೊಂದು ಸದನ ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸದನ ಸಮಿತಿ ತನಿಖೆ ಮಾಡುತ್ತೆ, ಒಂದು ಸುದೀರ್ಘ ವರದಿಯನ್ನು ಕೊಡುತ್ತೆ. ನಿಮಗೆ ನೆನಪಿರ್ಬೋದು, TB ಜಯಚಂದ್ರ ಅವರ ನೇತೃತ್ವದ ಸದನ ಸಮಿತಿ ಸುಮಾರು 300ಕ್ಕೂ ಹೆಚ್ಚು ಪುಟಗಳ ವರದಿನ ಕೊಡ್ತು. ಆದರೆ ಆಗಿದ್ದೇನು, ಈವನ್ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಒಂದು ಸದನ ಸಮಿತಿಯನ್ನು ರಚನೆ ಮಾಡಿದರು. 2019ರಲ್ಲಿ ಸದನ ಸಮಿತಿ ರಚನೆ ಆಗಿತ್ತು. ಸೊ ಆ ಎಲ್ಲ ಸದನ ಸಮಿತಿಯ ರಚನೆಯ ನಂತರವೂ ಕೂಡ ಆಗಿದ್ದೇನು, ಅವರಿಗೆ ಇನ್ನೂ ಟೋಲ್ ಸಂಗ್ರಹಕ್ಕೆ ಅವಕಾಶ ಸಿಕ್ತು. ಅಂದರೆ ಏನಾಗ್ತಾ ಬರ್ತಾ ಇದೆ, ಈ ಯೋಜನೆಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ವೈಫಲ್ಯಗಳು, ಲೋಪಗಳು ಆಗ್ತಾನೆ ಬರ್ತಾ ಇದೆ. ಮತ್ತು ಕೋರ್ಟಿಗೆ ಹೋಯಿತು. ಕೋರ್ಟಲ್ಲಿ ಏನಾಯಿತು, ಅದೇನು ಒಂದೆರಡು ಕೇಸಲ್ಲ ಸ್ಮಿತಾ, ಹೇಳ್ತೀನಿ ಕೇಳಿ, 100 ಕೇಸ್ಗಳು. ಒಂದು ಮೂಲದ ಮಾಹಿತಿಯ ಪ್ರಕಾರ ಸರಿಸುಮಾರು 500 ಕೇಸ್ಗಳನ್ನ ಈಗ ನೀವು ನೈಸ್ ಅಂದ್ಕೊಳ್ಳೆ ಕಣ್ಣು ಮುಂದೆ ಬರೋದು ಯಾರು, ಅಶೋಕ್ ಕೇಣಿ. ಆರಂಭದಲ್ಲಿ ಮೂಲ, ನಾವು ನೆಕ್ಸ್ಟ್ ಪ್ಯಾಕೇಜಲ್ಲಿ ಹೇಳ್ತೀವಿ ಸ್ಮಿತಾ, ಬಾಬಾ ಕಲ್ಯಾಣಿ ಹಾಗೂ ಅಶೋಕ್ ಕೇಣಿ ಎಲ್ಲರೂ ಇದ್ದವರು, ಭಾರತ್ ಫೋರ್ಜ್ ಕಂಪನಿ ಎಲ್ಲವೂ ಕೂಡ ಇದರಲ್ಲಿತ್ತು. ಆದರೆ ಆನಂತರ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಂತಹ ಅಶೋಕ್ ಕೇಣಿ ಕಡೆಗೆ ಅವರು ರಾಜಕೀಯ ಪ್ರವೇಶವೂ ಆಯಿತು, MLA ಆಗಿದ್ದು ಆಯಿತು, ಕಾಂಗ್ರೆಸ್ ಸೇರಿಕೊಂಡು, ಇವೆಲ್ಲವೂ ಕೂಡ ನಾವು ಗಮನಿಸಿದ್ದೀವಿ ಇತಿಹಾಸದಲ್ಲಿ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಜಕೀಯ ತಳಕು ಹಾಕ್ಕೊಂಡಿದ್ರಿಂದಲೇ ಇದು ಈ ಯೋಜನೆ ಹಳ್ಳ ಹಿಡಿಲಿಕ್ಕೆ ಮೂಲ ಕಾರಣ ಆಯಿತು ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥ ವಿಚಾರ. ಮತ್ತು ಹಲವು ಪ್ರಕರಣಗಳು ಈಗಾಗಲೇ ಇತ್ಯರ್ಥ ಆಗಿದೆ, ಇನ್ನೂ ಹಲವು ಪ್ರಕರಣಗಳು ಇತ್ಯರ್ಥ ಆಗುವಂಥದ್ದಿದೆ. 100 ಪ್ರಕರಣಗಳಿಗಾಗಲೇ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ. ಈಗ ಹೈಕೋರ್ಟ್ನ ಮತ್ತೊಂದು ಅಬ್ಸರ್ವೇಷನ್ ಏನು ಗೊತ್ತಾ ಸ್ಮಿತಾ, ಅವ್ರು ಹೇಳ್ತಾರೆ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಭೂ ಹಗರಣಗಳ ಪೈಕಿ ಒಂದು ಈ ನೈಸ್ ಭೂಸ್ವಾಧೀನ ಮಾಡಿರುವಂಥ ಈ ಅಕ್ರಮ ಅಂಥೇಳಿ ಹೈಕೋರ್ಟ್ನ ಅಬ್ಸರ್ವೇಷನ್. ನೀವು ಹೈಕೋರ್ಟ್ನ ಅಬ್ಸರ್ವೇಷನ್ನ ಮೂಲಕವೇ ಆರಂಭ ಮಾಡಿದ್ರಿಂದ ನಾನು ಇದನ್ನು ಕೋಟ್ ಮಾಡಿ ಹೇಳ್ತಾ ಇದ್ದೀನಿ. ಬಹುಶಃ ಆ ರೀತಿ ನೋಡ್ಲಿಕ್ಕೆ ಹೋದರೆ ಈ ಭೂ ಹಗರಣಕ್ಕೆ ಒಂದು ಅಂತ್ಯ ಅನ್ನೋದೇ ಇಲ್ಲ, ಇದೊಂದು ರೀತಿ ಮುಗಿಯದ ಅಧ್ಯಾಯ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಪ್ರತಿ ಸರ್ಕಾರ ಬಂದಾಗಲೂ ಕೂಡ ತನಿಖೆ, ಸದನ ಸಮಿತಿ, ಅದರ ವರದಿ ಅನ್ನೋದು ಬಿಟ್ಟರೆ ಇವತ್ತಿಗೂ ಕೂಡ ಒಂದು ತಾರ್ಕಿಕ ಘಟ್ಟಕ್ಕೂ ಹೋಗಿಲ್ಲ. ತಾರ್ಕಿಕ ಅಂತ್ಯ ಅನ್ನೋದು ಮರ್ತುಬಿಡಿ ನೀವು, ತಾರ್ಕಿಕ ಘಟ್ಟಕ್ಕೂ ಕೂಡ ಹೋಗಿಲ್ಲ. ಈಗ ಹೈಕೋರ್ಟ್ ಏನು ಸ್ವತಂತ್ರ ತನಿಖೆ, ಫೊರೆನ್ಸಿಕ್ ಆಡಿಟ್ ಅಂತಲೇ ಆದೇಶ ಮಾಡಿದೆಯಲ್ಲ, ಇದರಿಂದ ಏನಾದರೂ ಒಂದು ತಾರ್ಕಿಕ ಘಟ್ಟಕ್ಕಾದರೂ ಬರುತ್ತಾ ಅಂತ್ಯ ಆಮೇಲೆ. ಸೊ ಆ ದೃಷ್ಟಿಯಿಂದ ಬಹುಶಃ ಈ ಒಂದು ತನಿಖೆ ಆಗಬೇಕಾಗಿದೆ. ಈಗಾಗಲೇ ಹಲವು ಶಾಸಕರು ಇದ್ರ ಬಗ್ಗೆ ಒತ್ತಾಯ ಕೂಡ ಮಾಡಿದ್ದಾರೆ, ಆಗಬೇಕು, ಈ ತನಿಖೆಯನ್ನು ಮಾಡಬೇಕು. ಎಷ್ಟೋ ಜನ ರೈತರ ಭೂಮಿಯನ್ನು ವಶದಲ್ಲಿ ಇಟ್ಕೊಂಡಿದ್ದಾರೆ, ಅವ್ರಿಗೆ ಚಿಕ್ಕಾಸಿನ ಪರಿಹಾರ 40 ಲಕ್ಷಕ್ಕೆ ಎಕರೆಗೆ ಎಲ್ಲಿ ಸಿಗುತ್ತೆ ಸ್ಮಿತಾ ಬೆಂಗಳೂರಲ್ಲಿ, ಅದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 40 ಲಕ್ಷ ರೂಪಾಯಿಗೆ 1,600 ಎಕರೆ ಭೂಮಿ. ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯವ?
ಅಷ್ಟು ಎಕರೆ ಭೂಮಿಯನ್ನು ಟೌನ್ಶಿಪ್ ಹೆಸರಲ್ಲಿ ತಗೊಂಡಿರೋದು. ಒಟ್ಟು ತೆಗೆದುಕೊಂಡಿರೋದು ಎಷ್ಟು ಅಂದರೆ ನಿಮಗೆ ಸುಮಾರು 20,000 ಎಕರೆಗೂ ಹೆಚ್ಚು. ಈ ದೃಷ್ಟಿಯಿಂದ ನೋಡೋದಾದರೆ ಖಂಡಿತವಾಗಿಯೂ ಈ ತನಿಖೆಗೆ ಆದೇಶ ಮಾಡಿರುವಂಥದ್ದು ಅದು ಅದೇ ಒಂದು ನಿಟ್ಟಿನಲ್ಲಿ ಆಗಬೇಕು. ಆ ತನಿಖೆ ಅದೇ ರೀತಿ ಆಗಬೇಕು, ಸ್ವತಂತ್ರ ತನಿಖೆ ಆಗಬೇಕು, ಫೊರೆನ್ಸಿಕ್ ಆಡಿಟ್ ಆಗಬೇಕು. ಆ ರಿಪೋರ್ಟ್ನ ಮೇಲೆ ಕ್ರಮ ಆದರೆ ಮಾತ್ರ ಬಹುಶಃ ಹೈಕೋರ್ಟ್ನ ಈ ಒಂದು ನಿರ್ದೇಶನಕ್ಕೆ ನಿಜಕ್ಕೂ ಕೂಡ ಒಂದು ಶಾಸಕ ಕೂಡ ಬೆಲೆ ಕೊಟ್ಟಾಗ ಆಗುತ್ತೆ. ಸ್ಮಿತಾ, ನಿಜ ವೀರೇಂದ್ರ, ಈ ತನಿಖೆ ರಾಜಕೀಯ ಇತ್ಯಾದಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಾರ್ವಜನಿಕರ ಮೇಲೆ ಇದು ಬೀರಿದ ಪರಿಣಾಮ. ಫಾರ್ ಎಕ್ಸಾಂಪಲ್ ನೋಡಿ, ಮೊನ್ನೆ ಬಿಡದಿ ಪ್ರತಿಭಟನೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿ ರಿಪಬ್ಲಿಕ್ಕಿಗೆ ರೈತರೊಬ್ರು ಪ್ರತಿಕ್ರಿಯೆ ನೀಡ್ತಾರೆ, ಭೂಮಿ ಕೊಡ್ಲಿಕ್ಕೆ ಭಯ ಯಾಕೆ ಗೌರ್ಮೆಂಟ್ ಪ್ರಾಜೆಕ್ಟ್ಗಳಿಗೆ ಅಂದರೆ ನೈಸ್ ನೋಡಿ ಕಣ್ಮುಂದೆ ಇದೆ ಉದಾಹರಣೆ. 30 ವರ್ಷ ಆಯಿತು, ಭೂಮಿನೂ ಇಲ್ಲ, ದುಡ್ಡು ಇಲ್ಲ, ಈಗ ದುಡ್ಡು ಕೊಟ್ಟರು ಕೂಡ 30 ವರ್ಷದ ಹಿಂದಿನ ವ್ಯಾಲ್ಯೂಯೇಷನ್ನು. ಹಿಂಗಿರುವಾಗ ನಾವು ಯಾವ ಧೈರ್ಯದ ಮೇಲೆ ಭೂಮಿಯನ್ನು ಕೊಡಬೇಕು ಅಂತ ಹೇಳಿ ರೈತರೊಬ್ಬರು ಹೇಳಿದ ನೆನಪಾಗುತ್ತೆ. ಅಂದರೆ ಈ ನೈಸ್ ಯೋಜನೆಗೆ ಭೂಮಿ ಕೊಟ್ಟ ರೈತರು ಅಥವಾ ಜನಸಾಮಾನ್ಯರ ಬದುಕಿನ ಮೇಲಾದ ಪರಿಣಾಮವನ್ನು ಇಡೀ ರಾಜ್ಯದ ಜನರು ಗಮನಿಸಿದ್ದಾರೆ ಅಂತ. ಖಂಡಿತ ನೋಡಿ, ಜನರಿಗೆ ಏನಾಗುತ್ತೆ, ಜನರಿಗೆ ಒಂದೊಂದು ಯೋಜನೆಯು ಕೂಡ ಒಂದೊಂದು ಟೆಸ್ಟ್ ಇದ್ದ ಹಾಗೆ. ಆ ಟೆಸ್ಟನ್ನು ಸರ್ಕಾರಗಳು, ಇಂತಹ ಸಂಸ್ಥೆಗಳು PPP ಮಾಡೆಲ್ ಮಾಡಿದಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ಟೆಸ್ಟ್ನಿಂದ ಟ್ರಸ್ಟನ್ನು ಬಿಲ್ಡ್ ಮಾಡ್ಕೋಬೇಕು. ಇಲ್ಲಿ ಆ ಟ್ರಸ್ಟೇ ಪಾತಾಳಕ್ಕೆ ಹೋಗ್ಬಿಡ್ತು ಅಂತ, ಟ್ರಸ್ಟನ್ನೇ ಕಳ್ಕೊಂಡ್ಬಿಟ್ರು, ನಂಬಿಕೆ ಕಳೆದುಕೊಂಡ್ಬಿಟ್ರು, ವಿಶ್ವಾಸ ಕಳೆದುಕೊಂಡ್ಬಿಟ್ರು. ಹೀಗಿರುವಾಗ ಕೇವಲ ಬಿಡದಿ ಯೋಜನೆ ಅಷ್ಟೇ ಅಲ್ಲ, ಅಂತಹ ಯಾವುದೇ ಯೋಜನೆ, ಈಗ 2ನೇ ವಿಮಾನ ನಿಲ್ದಾಣ ಬೆಂಗಳೂರಿಗೆ ತರಬೇಕು ಅನ್ನುವಂಥ ವಿಚಾರದಲ್ಲೂ ಯಾಕೆ ವಿರೋಧ ಬರ್ತಾ ಇರೋದು? ಇಂಥ ಯೋಜನೆಗಳನ್ನೆಲ್ಲ ನೋಡಿಯೇ ಅವ್ರು ಕಲಿತಿರುವಂಥ ಪಾಠ ಅಲ್ವಾ? ಪ್ರತಿಯೊಂದು ತಪ್ಪನ್ನು ನಾವೇ ಮಾಡಿ ಪಾಠ ಕಲಿಬೇಕು ಅಂತ ಏನಿಲ್ಲ, ಬೇರೆಯವ್ರು ಮಾಡಿರೋ ತಪ್ಪನ್ನು ನೋಡಿಯೂ ಕೂಡ ಪಾಠ ಕಲಿಬೋದಲ್ಲ. ಅಂತಹ ಪಾಠವನ್ನು ನಾವು ಕಲ್ತಿದ್ದೇವೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇರೋದು. ಸ್ಮಿತಾ, ನೀವು ಹೇಳಿದ್ರಲ್ಲ ಬಿಡದಿ ರೈತರು, ಈ ಯೋಜನೆ ಇದೆಯಲ್ಲ ದಿ ಬೆಸ್ಟ್ ಎಕ್ಸಾಂಪಲ್. ಭೂಮಿಯೂ ಇಲ್ಲ, ದುಡ್ಡು ಇಲ್ಲ, ಯೋಜನೆಯೂ ಇಲ್ಲ, ರಸ್ತೆಯೂ ಇಲ್ಲ, ಟೌನ್ಶಿಪ್ಪು ಇಲ್ಲ, ಏನೂ ಇಲ್ಲ. ಏನಿದೆ? ಕೋರ್ಟಲ್ಲಿ ಕೇಸ್ ಇದೆ, ಈ ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳಿ ಈ ಯೋಜನೆ. ಆ ದೃಷ್ಟಿಯಿಂದ ಈಗ ಹೈಕೋರ್ಟ್ ಕೊಟ್ಟಿರುವಂಥ ನಿರ್ದೇಶನ ಇದೆಯಲ್ಲ, ಡೆಫಿನೆಟ್ಲಿ ಇದು ಇಂಪ್ಲಿಮೆಂಟ್ ಆಗಬೇಕು. ಅಂದರೆ ಇದು ವಾಸ್ತವದಲ್ಲಿ ಜಾರಿ ಆಗಬೇಕು, ಪೇಪರ್ ಮೇಲಲ್ಲ. ಯಾಕಂದರೆ ಈ ಪ್ರಾಜೆಕ್ಟೇ, ನಾವು ಯಾಕೆ ಹೆಸರು ಮಾತ್ರ ನೈಸ್ ಪ್ರಾಜೆಕ್ಟ್ ಮೈನಸ್ ಅಂತ ಕೊಟ್ಟಿದ್ದೀವಿ ಅಂದರೆ, ಪ್ರಾಜೆಕ್ಟ್ ಎಲ್ಲಿದೆ ಅಂದರೆ ಪೇಪರ್ ಮೇಲಿದೆ ಅಷ್ಟೇ. ಸ್ಮಿತಾ, ನೀವು ಆನ್ ಗ್ರೌಂಡ್ ಹೋಗಿ ನೋಡಿದ್ರೆ ಎಲ್ಲಿದೆ ಪ್ರಾಜೆಕ್ಟು? ಅವರು ಪ್ರಾಜೆಕ್ಟ್ ಹೇಳಿದ್ದೇನು, ಮಾಡಿರೋದೇನು? ಆ ದೃಷ್ಟಿಯಿಂದ ಇದನ್ನು ಗಮನಿಸಬೇಕಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.